ಬಾಳಿನಲಿ ಬಂದು ಬಯಲಲ್ಲಿ ನಾ ನಿಂತೆ, ಬೆಳಕಾಗಿ ನೀ ಬಂದು ಜಗವೆಲ್ಲ ಬೆಳಗಿದೆ. ಬಾಳಿನಲಿ ಬಂದು ಬಯಲಲ್ಲಿ ನಾ ನಿಂತೆ, ಬೆಳಕಾಗಿ ನೀ ಬಂದು ಜಗವೆಲ್ಲ ಬೆಳಗಿದೆ. ನಿನ್ನ ನಾ ನೋಡದೆ ಪಥವೊಂದೇ ಕಾಣುತ್ತಿದೆ, ಮೂಲದೆಡೆಗೆ ಬರಲು ಕಾಯ್ದು ನಿಂದೆ. ನಿನ್ನ ನಾ ನೋಡದೆ ಪಥವೊಂದೇ ಕಾಣುತ್ತಿದೆ, ಮೂಲದೆಡೆಗೆ ಬರಲು ಕಾಯ್ದು ನಿಂದೆ. ಮೂಲದೆಡೆಗೆ ಬರಲು ಕಾಯ್ದು ನಿಂದೆ. ಕ್ಷಿತಿಜದಲ್ಲಿ ಪಥವೆಲ್ಲ ಕೊನೆಯಾಗುತ್ತಲಿದೆ, ಎತ್ತರದ ಬಾನಿಗೆ ನೀ ಹೇಗೆ ಹೋದೆ. ಕ್ಷಿತಿಜದಲ್ಲಿ ಪಥವೆಲ್ಲ ಕೊನೆಯಾಗುತ್ತಲಿದೆ, ಎತ್ತರದ ಬಾನಿಗೆ ನೀ ಹೇಗೆ ಹೋದೆ. ತಿಳಿಯಲಾರದೆ ಕುಳಿತು ಅಳುತ್ತ ನಿಂದಿಹೆ ನಾನು, ಬೆಳಗಾಗುವ ಪರಿಯ ತಿಳಿಸೋ ದೇವ, ಹೇ ದೇವ ದೇವ. ತಿಳಿಯಲಾರದೆ ಕುಳಿತು ಅಳುತ್ತ ನಿಂದಿಹೆ ನಾನು, ಬೆಳಕಾಗುವ ಪರಿಯ ತಿಳಿಸೋ ದೇವ, ಹೇ ದೇವ ದೇವ. ಬೆಳಕಾಗುವ ಪರಿಯ ತಿಳಿಸೋ ದೇವ, ಹೇ ದೇವ ದೇವ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಮಹಾಪಾಪಾತಿಪಾಪಾನಿ ಗೀತಾಧ್ಯಾನಂ ಕರೋತಿ ಚೇತ್ ಕ್ವಚಿತ್ ಸ್ಪರ್ಶಂ ನ ಕುರ್ವಂತಿ ನಲಿನೀದಲಮಂಬುವತ್. ಗೀತಾಯಾಃ ಪುಸ್ತಕಂ ಯತ್ರ ಯತ್ರ ಪಾಠ ಪ್ರವರ್ತತೆ ತತ್ರ ಸರ್ವಾಣಿ ತೀರ್ಥಾನಿ ಪ್ರಯಾಗಾದೀನಿ ತತ್ರ ವೈ. ಸರ್ವೇ ದೇವಾಶ್ಚ ಋಷಯಃ ಯೋಗಿನಃ ಪನ್ನಗಾಶ್ಚ ಯಃ ಗೋಪಾಲ ಗೋಪಿಕಾ ವಾಪಿ
ನಾರದೋದ್ಧವ ಪಾರ್ಷದೋ ಅಂಬತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣಿ. ಇದುವರೆಗೆ ನಾವು ಗೀತಾ ಜ್ಞಾನ ಅಭ್ಯಾಸದ 10ನೇ ಅಧ್ಯಾಯವಾದ ವಿಭೂತಿ ಯೋಗವನ್ನು ನೋಡುತ್ತಾ ಪರಮಾತ್ಮನ ಅಷ್ಟೊಂದು ಗುಣಗಳನ್ನು, ಮಹಿಮೆಗಳನ್ನು, ವಿಭೂತಿಗಳನ್ನು ತಿಳಿದುಕೊಳ್ಳಲು ಪ್ರಯತ್ನ ಪಡುತ್ತಿದ್ದೇವೆ. ಪರಮಾತ್ಮನನ್ನು ತಿಳಿದುಕೊಳ್ಳುವುದು ಎಂದರೆ ಸುಲಭವಲ್ಲ. ಕಾರಣವೇನೆಂದರೆ ವಿಶ್ವವೇ ಅವನಾಗಿರುವಾಗ ವಿಶ್ವವನ್ನು ತಿಳಿದುಕೊಳ್ಳುವುದು ಸಾಧ್ಯವೇ? ವಿಶ್ವದಲ್ಲಿರುವ ಪ್ರತಿ ವಸ್ತುವನ್ನು ತಿಳಿದುಕೊಳ್ಳಲು ಸಾಧ್ಯವೇ? ಪ್ರತಿ ಜೀವವನ್ನು ನೋಡಿ ಅದನ್ನು ನೆನಪಿಟ್ಟುಕೊಳ್ಳಲು ಸಾಧ್ಯವೇ? ಇಲ್ಲ. ಆದ ಕಾರಣದಿಂದಲೇ ಅರ್ಜುನನ ಪ್ರಶ್ನೆಗೆ ಪರಮಾತ್ಮನು ಹಂತಥೇ ಕಥಯಿಷ್ಯಾಮಿ ದಿವ್ಯಾತ್ಮ ವಿಭೂತಯಃ ಪ್ರಾಧಾನ್ಯತಃ. ಈ ಪದವನ್ನು ಗಮನಿಸಬೇಕು. ಪ್ರಾಧಾನ್ಯತಃ ಕುರುಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಈ ವಿಶ್ವ ಎಂಬುದು ವಿಸ್ತಾರವಾಗುತ್ತಲೇ ಇರುತ್ತದೆ, ಇದಕ್ಕೆ ಕೊನೆಯೇ ಇಲ್ಲ. ಈ ಸದಾಕಾಲವೂ ವಿಸ್ತರಿಸುತ್ತಿರುವಂತಹ ಈ ವಿಶ್ವವನ್ನು ತಿಳಿದುಕೊಳ್ಳಲು ಹೇಳಿಕೊಡಲು ಸಾಧ್ಯವಿಲ್ಲ. ಆದರೂ ಪ್ರಾಧಾನ್ಯತಃ ಪ್ರಧಾನವಾದ ವಸ್ತು ವಿಷಯ ಜೀವಗಳನ್ನು ತಿಳಿಸುವುದರ ಮೂಲಕ ನನ್ನ ಮಹಿಮೆಯನ್ನು ತಿಳಿದುಕೋ ಅರ್ಜುನ. ಎಲ್ಲವನ್ನು ವಿಸ್ತಾರವಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ವಿಶೇಷಗಳನ್ನು ಪ್ರಧಾನ ರೂಪದಲ್ಲಿ ನಾನು ಹೇಳುತ್ತೇನೆ, ಪ್ರಾಧಾನ್ಯತೆಯನ್ನು ಕೊಡುತ್ತೇನೆ. ಅಂತಹ ವಿಷಯ ವಸ್ತು ವ್ಯಕ್ತಿಗಳ ವಿಷಯವನ್ನು ಮಾತ್ರ ನಿನಗೆ ತಿಳಿಸುವುದರ ಮೂಲಕ ಸದಾಕಾಲವೂ ವಿಸ್ತರಿಸುತ್ತಿರುವಂತಹ ಈ ವಿಶ್ವವನ್ನು ನಿನಗೆ ತಿಳಿಸಿಕೊಡುತ್ತೇನೆ. ಈ ವಿಶ್ವದ ಮಹಿಮೆ ನನ್ನ ಮಹಿಮೆಯಿಂದ ತುಂಬಿದೆ. ಈ ಜೀವಗಳೆಲ್ಲವೂ ನನ್ನಿಂದಲೇ ಹುಟ್ಟಿ ಬೆಳೆದು ಅಂತ್ಯವನ್ನು ಕಾಣುತ್ತಾ ನಾನೇ ಎಲ್ಲದರಲ್ಲಿಯೂ ಇರುವುದು ನಿನಗೆ ತಿಳಿದು ಬರುತ್ತದೆ ಎಂಬುದಾಗಿ 20ನೆಯ ಶ್ಲೋಕದಲ್ಲಿ ಪರಮಾತ್ಮನು ಇದುವರೆಗೂ ಹೇಳದಿದ್ದಂತಹ ಅತ್ಯಂತ ರಹಸ್ಯತಮವಾದ ವಿಷಯವೊಂದನ್ನು ತಿಳಿಸಲು ಹೊರಟಿದ್ದಾನೆ. ಅಹಮಾತ್ಮ. ಆತ್ಮ ಆತ್ಮ ಎಂದು ಇದುವರೆಗೆ ಕೇಳಿದೆಯಲ್ಲ ಅರ್ಜುನ, ಆ ಪದಗಳನ್ನು ಕೇಳಿದೆಯಲ್ಲವೇ? ಹಿಂದಿನ 7-8 ಅಧ್ಯಾಯಗಳಲ್ಲಿ ಕೇಳಿದ ಪದವನ್ನು ಈಗ ಪರಮಾತ್ಮನು ನೇರವಾಗಿ ಪ್ರಯೋಗ ಮಾಡುತ್ತಿದ್ದಾನೆ. ಈ ದೇಹದ ಒಳಗೆ ಇರುವ ಎಂಬುದಾಗಿಯೇ ಹೇಳುತ್ತಿದ್ದ ಪರಮಾತ್ಮನು ಆತ್ಮ ಪದವನ್ನು ಹೇಳಿಯೇ ಇರಲಿಲ್ಲ. ಇಲ್ಲಿ ಅಹಮಾತ್ಮ, ನಾನೇ ಆತ್ಮ. ಹಾಗಾದರೆ ಪರಮಾತ್ಮ ಎರಡೂ ನಾನೇ. ಎಲ್ಲ ಆತ್ಮಗಳು ಒಂದಾಗಿ ಇಲ್ಲ, ಎಲ್ಲವೂ ಜೋಡಿಸಲ್ಪಟ್ಟಿದೆ, ಗುಂಪಿನಲ್ಲಿದೆ. ಸೂತ್ರೇ ಮಣಿಗಣ ಇವ. ನಿನಗೆ ಕಾಣಿಸ್ತಿದೆ ಮೇಲೆ ಆತ್ಮಗಳು ಒಂದಕ್ಕೊಂದು ಬೇರೆ ಬೇರೆ ಎಂಬುದಾಗಿ. ಅದಕ್ಕೆ ಕಾರಣವೇನೆಂದರೆ ಹೊರಗಿನಿಂದ ನೋಡುವಾಗ ಪ್ರತಿಯೊಂದು ದೇಹವು ಬೇರೆ ಬೇರೆಯಾಗಿ ಕಾಣುತ್ತಲಿರುತ್ತದೆ. ಆದರೆ ಜೀವವು ನನ್ನ ಪ್ರಾಕೃತಿಕ ಅಂಶವಾಗಿ ಪ್ರತಿಯೊಂದು ದೇಹದಲ್ಲಿ ಅಡಗಿರುತ್ತದೆ. ಆ ಜೀವವಿರುವ ಜಾಗದಲ್ಲೆಲ್ಲ ನನ್ನ ಆತ್ಮವೇ ಇರುತ್ತದೆ. ಸೂತ್ರದಿಂದ ಪೋಣಿಸಲ್ಪಟ್ಟಂತೆ ಎಲ್ಲ ಆತ್ಮಗಳು ಸೇರಿದಾಗ ಪರಮಾತ್ಮ ಎಂದೆನಿಸಿಕೊಳ್ಳುತ್ತದೆ. ಅಂದರೆ ಯಾವುದೂ ಬೇರೆಯಾಗಿಲ್ಲ. ಸಕಲ ಜೀವಗಳು ನನ್ನಲ್ಲಿ ಎಲ್ಲವೂ ಪೋಣಿಸಲ್ಪಟ್ಟಿದೆ. ನಾನೇ ಎಲ್ಲದರ ಆದಿ
ಮಧ್ಯ ಅಂತಗಳಾಗಿದ್ದೇನೆ ಎಂಬುದಾಗಿ ಪರಮಾತ್ಮನು ಅಹಮಾದಿಶ್ಚ ಮಧ್ಯಂಚ ಭೂತಾನಾಂ ಅಂತ ಏವಚ. ಯಾವುದು ಭೂತಗಳಂತೆ ನಿನಗೆ ಕಾಣಿಸುತ್ತಿದೆಯೋ ಅರ್ಜುನ, ಅವುಗಳೆಲ್ಲದರ ಹಿಂದೆ ಪ್ರಾಕೃತಿಕ ಜೀವರೂಪದಿಂದಲೂ ಶಕ್ತಿರೂಪವಾದ ಆತ್ಮನ ರೂಪದಿಂದಲೂ ನಾನೇ ಅಡಗಿದ್ದೇನೆ. ಪ್ರತಿ ದೇಹಕ್ಕೆ, ದೇಹದೊಳಗಿರುವ 3 ಲೋಕಗಳಿಗೆ ಪರಮಾತ್ಮನೇ ಲೋಕೇಶ ಎನಿಸಿಕೊಂಡಿದ್ದಾನೆ. ಪರಮಾತ್ಮನು ಎಲ್ಲ ಹೃದಯ ಮಂದಿರದ ಅಂತರಾತ್ಮನಾಗಿ ಕುಳಿತುಕೊಂಡು ಎಲ್ಲ ಜೀವರಾಶಿಗಳನ್ನು ಆಗುಹೋಗುಗಳನ್ನು ನಡೆಸಿಕೊಂಡು ಹೋಗುತ್ತಿರುತ್ತಾನೆ. ಹಾಗಾದರೆ ಎಲ್ಲವೂ ಪರಮಾತ್ಮನ ಅಂಶದಿಂದಲೇ ತುಂಬಿರುವುದಾದರೆ, ಜೀವರೂಪವಾಗಿ ಪ್ರಾಕೃತಿಕ ರೂಪದಿಂದ ಈ ಪ್ರಕೃತಿಯಲ್ಲಿ ಎಲ್ಲವನ್ನೂ ಅನುಭವಿಸುತ್ತಿರುವುದು ಸತ್ಯವಾದ ಮಾತ್ರದಲ್ಲಿ, ಈ ನಾನು ಎಂಬ ಅಹಮಿಕೆಯು ಪ್ರತಿಯೊಂದು ಜೀವಕ್ಕೂ ಏಕೆ ಉಂಟಾಗಿದೆ? ಅದಕ್ಕೆ ಪ್ರಾಕೃತಿಕವಾದ ದೇಹವೇ ಕಾರಣ, ಭೌತಿಕವಾದ ದೇಹವೇ ಕಾರಣ. ಆ ದೇಹದೊಳಗೆ ಪರಮಾತ್ಮನ ಶಕ್ತಿಯನ್ನು ತನ್ನ ಶಕ್ತಿ ಎಂಬುದಾಗಿ ಪ್ರತಿಬಿಂಬಿಸುತ್ತಾ, ಈ ನಾನು ಎಂಬುದು ಪರಮಾತ್ಮನಿಂದ ನಡೆಯಲ್ಪಡುತ್ತಿರುವಂತಹ ಸಕಲ ಕಾರ್ಯಕರ್ಮ ಆಗು ಹೋಗುಗಳನ್ನು ನಾನು ಮಾಡಿದೆ ಎಂಬ ಮಿಥ್ಯಾರೋಪವನ್ನು ಮಾಡುತ್ತದೆ. ಈ ಮಿಥ್ಯಾರೋಪವೇ ನಾನು ಎಂಬುದಕ್ಕೆ ಕಾರಣ. ಆ ನಾನು ಎಂಬುದು ಇಲ್ಲ ಎಂಬುದು ಅರಿವಾದೊಡನೆಯೇ ಪರಮಾತ್ಮನ ಅಸ್ತಿತ್ವ ಎಲ್ಲರಿಗೂ ಗೋಚರವಾಗುತ್ತದೆ. ತಮ್ಮ ಹೃದಯ ಮಂದಿರದಲ್ಲೇ ಪರಮಾತ್ಮನು ಕುಳಿತಿರುವನು. ಅವನ ಸಂಕಲ್ಪದಂತೆ, ಅವನ ಇಚ್ಛೆಯಂತೆಯೇ ಜಗತ್ತು ನಡೆಯುತ್ತಿದೆ. ಆದುದರಿಂದಲೇ ನಾವು ಎಣಿಸಿದಂತೆ, ನಾವು ಬಯಸಿದಂತೆ ಯಾವುದೂ ನಡೆಯುವುದಿಲ್ಲ ಎಂಬ ಅರಿವು ಒಂದಲ್ಲ ಒಂದು ಕ್ಷಣದಲ್ಲಿ, ಸಮಯದಲ್ಲಿ ಪ್ರತಿಯೊಬ್ಬನಿಗೂ ಉಂಟಾಗುತ್ತದೆ. ಆದ್ದರಿಂದಲೇ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಎಂಬುದಾಗಿ ಹೇಳುವುದು. ಅಂದರೆ ಎಲ್ಲರಲ್ಲಿಯೂ ವಾಸುದೇವನೇ ಇರುವುದು ಸತ್ಯವಾದರೂ ಯಾರೂ ನನ್ನಲ್ಲಿ ವಾಸುದೇವನಿದ್ದಾನೆ ಎಂಬುದಾಗಿ ಅಂದುಕೊಳ್ಳುವುದಿಲ್ಲ. ನಾನು ಎಂಬುದಾಗಿ ತಿಳಿದುಕೊಂಡು ದೇಹವನ್ನೇ ತಾವು ಎಂಬುದಾಗಿ ಭ್ರಮಿಸುತ್ತಾರೆ. ಈ ಮಿಥ್ಯಾರೋಪವೇ ಕಾರಣ. ಪರಮಾತ್ಮನು ಎಲ್ಲ ದೇಹದಲ್ಲಿ ಇದ್ದರೂ ಅರಿಯಲಾಗದು. ಅವನ ಬೆಳಕಿನಿಂದ ಎಲ್ಲವೂ ಕಾಣುತ್ತದೆಯಾದರೂ ಆ ಬೆಳಕಿನ ಮೂಲ ನಮಗೆ ಕಾಣದೇ ಹೋಗಿರುವುದು, ನಮ್ಮ ಬೆನ್ನ ಹಿಂದೆ ಇರುವುದು ಎಂಬುದಾಗಿ ತಿಳಿದುಕೊಂಡು ಆ ಪರಮಾತ್ಮನ ಅಸ್ತಿತ್ವವನ್ನು ಅರ್ಥ ಮಾಡಿಕೊಂಡು ಬುದ್ಧಿಯಿಂದ ನಿಶ್ಚಯ ಮಾಡಿಕೊಂಡರೆ ಆಗ ಅವನು ಆ ನಾನು ಎಂಬ ಅಹಂ, ಮಮಕಾರಗಳನ್ನು ಗೆಲ್ಲಬಹುದು. ಅದೇ ಮಾಯೆಯಾಗಿ ಪರಿವರ್ತಿಸುವುದನ್ನು ತಪ್ಪಿಸಬಹುದು, ಮಾಯೆಯನ್ನು ದಾಟಬಹುದು. ಆಗ ಅವನ ಮನಸ್ಸಿನಲ್ಲಿ ಸಂಪೂರ್ಣ ಶರಣಾಗತ ಭಾವನೆ ಉಂಟಾಗುತ್ತದೆ ಎಂಬುದಾಗಿ ವೇದಾಂತ ಸಾರ ಶಾಸ್ತ್ರಗಳಲ್ಲಿ ಉಕ್ತವಾಗಿದೆ. ಆದರೂ ಯಾರೂ ಅದನ್ನು ಅರಿಯಲಾರದ ಸ್ಥಿತಿಯಲ್ಲಿ ಇದ್ದೇವೆ. ಹೇಗೆ ಗಾಳಿಯಲ್ಲಿದ್ದಾಗ ಗಾಳಿಯನ್ನು ಅರಿಯುವುದಿಲ್ಲವೋ, ನೀರಿನಲ್ಲಿ ಇದ್ದಾಗ ನೀರನ್ನು ಅರಿಯಲಾಗುವುದಿಲ್ಲವೋ, ಅದೇ ರೀತಿಯಲ್ಲಿ ಪರಮಾತ್ಮನ ನಮ್ಮ ಹೃದಯ ಮಂದಿರದಲ್ಲೇ ಇದ್ದಾಗ್ಯೂ ಆನಂದದ ಬುಗ್ಗೆ ಚಿಲುಮೆ ಅವನೇ ಆಗಿದ್ದಾಗ್ಯೂ ನಮಗೆ ಆನಂದವೆಂಬುದು ಸದಾ ನಿರಂತರವಾಗಿ ನಮಗೆ ಗೋಚರವಾಗುವುದೇ ಇಲ್ಲ, ಅನುಭವಕ್ಕೆ ಬರುವುದೇ ಇಲ್ಲ ಎಂಬ ಸತ್ಯವನ್ನು ಹೇಳುತ್ತಾ ಪರಮಾತ್ಮನು ಇಲ್ಲಿ ಆತ್ಮ ಎಂಬ ಪದಪ್ರಯೋಗವನ್ನು ಮಾಡುತ್ತಾನೆ. ಅಹಮಾತ್ಮ, ನಾನು ಆತ್ಮನಾಗಿ ಇದ್ದೇನೆ ಎಂದರೆ ಪರಮಾತ್ಮನಾದ ವಿಷ್ಣುವು
ಕೃಷ್ಣ ರೂಪದಲ್ಲಿ ನಿಂತುಕೊಂಡು ಅರ್ಜುನನಿಗೆ ಅಭಯವನ್ನು ಕೊಡುತ್ತಾ ಪ್ರತಿ ಮಹಿಮೆಯನ್ನು ಆರಂಭಿಸುವ ಮೊದಲು ಆತ್ಮನಿಂದಲೇ ಆರಂಭಿಸುತ್ತಾನೆ. ಪ್ರತಿ ಜೀವಾತ್ಮನು ಪರಮಾತ್ಮನ ಅಂಶವೇ ಆಗಿರುತ್ತಾನೆ ಎಂಬ ಸತ್ಯವನ್ನು ಹೇಳುತ್ತಾ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ, ಎಲ್ಲ ಭೂತಗಳಲ್ಲಿ ಕುಳಿತುಕೊಂಡಿರುವಂತಹ ಹೃದಯ ಮಂದಿರದಲ್ಲಿ ಇರುವಂತಹ ಆತ್ಮ ನಾನೇ. ಪ್ರತಿ ಜೀವಾತ್ಮವೂ ನಾನೇ ಎಂದು ಹೇಳಿದ ಪರಮಾತ್ಮನೂ ಅವನೇ. ಅವನ ಅಂಶ ಸಂಭೂತರಾಗಿ ಎಲ್ಲ ಜೀವರಾಶಿಗಳು ಭೂಮಿಯ ಮೇಲೆ ಬದುಕುತ್ತಲಿವೆ ಎಂಬುದನ್ನು ಮನಸ್ಸಿನಲ್ಲಿ ಮನದಟ್ಟು ಮಾಡಿಕೊಂಡು ನಾವುಗಳು ನಿಶ್ಚಯ ಬುದ್ಧಿಯಿಂದ ಪರಮಾತ್ಮನ ಅಸ್ತಿತ್ವವನ್ನು ನಮ್ಮ ಹೃದಯ ಮಂದಿರದೊಳಗೆ ಇರುವುದನೆಂಬುದಾಗಿ ಆರೋಪಿಸಿಕೊಂಡು ಈ ನಾನು ಎಂಬುದನ್ನು ಬಿಟ್ಟು ಬಿಡಬೇಕು. ನಾನು ಎಂದಾಗಲೆಲ್ಲ ಪರಮಾತ್ಮ ಒಳಗಿರುವನು, ಅವನಿಗೆ ನಾನು ಎಂದು ಹೇಳುತ್ತಿದ್ದೇನೆ. ಪರಮಾತ್ಮನನ್ನು ಅವನು ಎಂಬುದಾಗಿ ಹೇಳುವುದರ ಮೂಲಕ ಈ ನಾನು ಎಂಬುದನ್ನು ನಾಶ ಮಾಡಿಕೊಳ್ಳಬಹುದು ಎಂಬ ಉತ್ತಮ ಜಾಣ್ಮೆಯನ್ನು ಬೆಳೆಸಿಕೊಳ್ಳುತ್ತಾ ಅಹಮಾದಿಶ್ಚ ಮಧ್ಯಂಚ ಭೂತಾನಾಂ ಅಂತಯೇವಚ ಎಂಬ ತತ್ವವನ್ನು ನಿಧಿಧ್ಯಾಸನ ಮನನಾದಿಗಳಿಂದ ಸಂಪೂರ್ಣವಾಗಿ ನಮ್ಮ ದೇಹದ ಕಣದಲ್ಲೂ ತುಂಬಿಕೊಳ್ಳುವಂತೆ ಜಾಣ್ಮೆಯಿಂದ ಬುದ್ಧಿಯನ್ನು ಒಲಿಸಿಕೊಳ್ಳಬೇಕು, ಬೆಳೆಸಿಕೊಳ್ಳಬೇಕು. ಆದಿತ್ಯಾನಾಮಹಂ, ಈಗ ಪರಮಾತ್ಮನು ಎಲ್ಲ ದೇಹಗಳ ಒಳಗಿರುವ ಪರಮಾತ್ಮನು ಆತ್ಮನು ನಾನೇ ಎಂಬುದಾಗಿ ತಿಳಿಸಿದ ಅನಂತರ ನಮಗೆ ಕಣ್ಣು ಬಿಟ್ಟ ಒಡನೆಯೇ ಕಾಣುವ ಪ್ರತಿಯೊಂದು ವಸ್ತುಗಳನ್ನು, ವಿಶೇಷವಾದ ವಸ್ತುಗಳನ್ನು, ಪ್ರಧಾನವಾಗಿರುವಂತಹ ವಸ್ತುಗಳನ್ನು, ಜೀವಗಳನ್ನು, ವಿಷಯಗಳನ್ನು ತಿಳಿಸುತ್ತಾ ಆದಿತ್ಯಾನಾಮಹಂ ವಿಷ್ಣು. ಅಪ್ಪ, ನೀ ಸೂರ್ಯ ಎಂಬುದಾಗಿ ಯಾರನ್ನು ತಿಳಿದುಕೊಂಡು ಆದಿತ್ಯ ಎಂಬುದಾಗಿ ಹೇಳುತ್ತೇವೆಯೋ ಅಂತಹ ಆದಿತ್ಯನು ವಿಷ್ಣುಗಳಲ್ಲಿ ಒಬ್ಬನಾಗಿ ನಾನೇ ಇದ್ದೇನೆ. ಎಲ್ಲ ಆದಿತ್ಯರುಗಳಿಗೂ ವಿಷ್ಣು ನಾನೇ. ಅಂತಹ ಹಲವು ಆದಿತ್ಯರಲ್ಲಿ ದ್ವಾದಶಾದಿತ್ಯ, ಅವರಲ್ಲಿ ವಿಷ್ಣುವಾಗಿ ಇರುವಂತಹ ಪರಮಾತ್ಮನು ಪ್ರಾಧಾನ್ಯತೆಯನ್ನು ಪಡೆದುಕೊಂಡಿದ್ದಾನೆ. ಇದು ಅವನ ಮೊದಲ ಮಹಿಮೆ. ಎಲ್ಲ ಜೀವರಾಶಿಗಳಲ್ಲಿ ಪ್ರಾಕೃತಿಕ ಜೀವದ ರೂಪದಲ್ಲಿ ದೇಹದಾದ್ಯಂತ ಕೋಶಗಳಲ್ಲಿ ಹರಡಿರುವ ಪರಮಾತ್ಮನು ಆತ್ಮರೂಪದಲ್ಲಿ ಹೃದಯ ಮಂದಿರದಲ್ಲಿ ಪರಮಾತ್ಮನ ಅಂಶನಾಗಿ ರಾರಾಜಿಸುತ್ತಿದ್ದಾನೆ. ಆದಿತ್ಯಾನಾಮಹಂ ವಿಷ್ಣು ಜ್ಯೋತಿಷಾಂ ರವಿರಂಶುಮಾನ್, ಎಲ್ಲ ಜ್ಯೋತಿಗಳಿಗೂ ನಾನೇ ರವಿಹಿ. ಮರೀಚಿರ್ಮರುತಾಮಸ್ಮಿ, ಎಲ್ಲ ಮರುತು ಗಣಗಳಿಗೂ ಮರೀಚಿ ನಾನೇ ಆಗಿದ್ದೇನೆ. ಪ್ರಧಾನವಾಗಿರುವಂತಹ ಆದಿಯನ್ನು, ಪರಮ ಪದವಿಯನ್ನು, ಉತ್ತುಂಗವಾಗಿರುವಂತಹ ಶ್ರೇಷ್ಠತೆಯನ್ನು ಹೊಂದಿರುವಂತಹ ಪ್ರತಿ ಸಮುದಾಯದಲ್ಲೂ ಆದಿಯಾಗಿರುವಂತಹ ತನ್ನ ಮಹಿಮೆಗಳನ್ನು ಪರಮಾತ್ಮನು ಬಣ್ಣಿಸುತ್ತಾ ನಕ್ಷತ್ರಾಣಾಂ ಅಹಂ ಶಶಿ, ಎಲ್ಲ ನಕ್ಷತ್ರಗಳಿಗೂ ಶಶಿಯ ರೂಪದಲ್ಲಿ ಕಂಗೊಳಿಸುತ್ತಿದ್ದೇನೆ. ಹಾಗೆಂದರೆ ಈಗಿನ ಅರ್ಥದಲ್ಲಿ ನಾವು ನೋಡುತ್ತಿರುವ ಚಂದ್ರನನ್ನು ನಕ್ಷತ್ರ ಎಂದು ಹೇಳಿಬಿಟ್ಟನು ಪರಮಾತ್ಮನು ಎಂಬ ಅನುಮಾನವನ್ನು ವ್ಯಕ್ತಪಡಿಸುತ್ತಾರೆ. ಪ್ರತಿ ಚಂದ್ರನ ಪ್ರತಿಯೊಂದು ಸ್ಥಿತಿಯು ಅದರ ಹಿಂದಿರುವ ನಕ್ಷತ್ರಪುಂಜದ ನಕ್ಷತ್ರವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಪ್ರತಿನಿಧಿಸುತ್ತದೆ. ಹಾಗಾಗಿ 27 ನಕ್ಷತ್ರಪುಂಜಗಳನ್ನು ನಮ್ಮ ಹಿರಿಯರು ಹಿಂದಿನಿಂದಲೂ ಪತ್ತೆ ಹಚ್ಚಿ ಆ ನಕ್ಷತ್ರಗಳ ಪುಂಜಗಳ ಹಿಂಭಾಗದಲ್ಲಿ ಇಟ್ಟುಕೊಂಡು ಚಂದ್ರನು
ಪ್ರತಿ ನಕ್ಷತ್ರದ 4 ಪಾದಗಳನ್ನು ಸಂಚರಿಸುತ್ತಾ 360 ಡಿಗ್ರಿ ಭಾಗ ಇರುವಂತಹ ವೃತ್ತವನ್ನು ಏರ್ಪಡಿಸುತ್ತಿರುತ್ತಾನೆ. ಹಾಗಾಗಿ ಪ್ರತಿ ನಕ್ಷತ್ರವನ್ನು ಗುರುತಿಸುವುದಕ್ಕೆ ಚಂದ್ರನನ್ನು ಗುರಿಯನ್ನಾಗಿಟ್ಟುಕೊಂಡಾಗ ನಮಗೆ ನಕ್ಷತ್ರ ಪುಂಜಗಳು ಪ್ರತಿಯೊಂದು ಹೊಳೆಯುತ್ತದೆ, ತಿಳಿಯುತ್ತದೆ. ಆ ಕಾರಣದಿಂದ ಪರಮಾತ್ಮನು ಜ್ಯೋತಿಷಾಂ ರವಿಹಿ ಅಂತ ಹೇಳಿದ ಒಡನೆಯೇ ನಕ್ಷತ್ರಾಣಂ ಅಹಂ ಶಶಿ ಎಂಬುದಾಗಿ ಹೇಳುತ್ತಾನೆ. ಹೇಗೆ ಜ್ಯೋತಿಷ್ಶಾಸ್ತ್ರವನ್ನು ರವಿಗೆ ಕೇಂದ್ರೀಕೃತವಾಗಿ ಮಾಡಲ್ಪಟ್ಟಿದೆಯೋ ಹಾಗೆ ನಕ್ಷತ್ರ ಮತ್ತು ನಕ್ಷತ್ರ ಪುಂಜಗಳ ಸಾಲಾಗಿ ಜೋಡಿಸಿರುವಿಕೆಯನ್ನು ಶಶಿಯ ಮೂಲಕ ಗುರುತಿಸಲ್ಪಡುತ್ತದೆ ಎಂಬುದನ್ನು ಹೇಳುತ್ತಾ ಪರಮಾತ್ಮನು ನಕ್ಷತ್ರಾಣಾಂ ಅಹಂ ಶಶಿ. ಚಂದ್ರನನ್ನು ಕುಂಡಲಿಯಲ್ಲಿ ಗುರುತಿಸಿದ ಒಡನೆಯೇ ಅವನು ಇರುವ ನಕ್ಷತ್ರ ಪಾದವೂ ತಿಳಿದು ಬರುತ್ತದೆ, ನಕ್ಷತ್ರವೂ ತಿಳಿಯುತ್ತದೆ. ಹಾಗಾಗಿ ನಕ್ಷತ್ರಗಳಿಗೆಲ್ಲ ನಾನೇ ಶಶಿ ಚಂದ್ರ ಎಂಬುದಾಗಿ ಪರಮಾತ್ಮನು ತನ್ನ ಮಹಿಮೆಯನ್ನು ಸಾರುತ್ತಿದ್ದಾನೆ. ವೇದಾನಾಂ ಸಾಮವೇದೋಸ್ಮಿ. ರವಿ ಶಶಿಗಳನ್ನು ವರ್ಣಿಸಿದ ನಂತರ ಜ್ಯೋತಿಷ್ಯ ಮತ್ತು ನಕ್ಷತ್ರಗಳನ್ನು ತಿಳಿಸಿದ ನಂತರ ಪರಮಾತ್ಮನು ವೇದಗಳ ವಿಷಯಗಳನ್ನು ಹೇಳಲು ಹೊರಟಿದ್ದಾನೆ. ಯಾವ ಒಂದು ವಿಶ್ವವನ್ನು ವರ್ಣಿಸುವುದಕ್ಕೆ ವೇದಗಳು ಚಾಚಿಕೊಂಡಿವೆಯೋ, ಹಿಂದಿನಿಂದ ಬಂದಿವೆಯೋ, ತಿಳುವಳಿಕೆ, ವೇದವೆಂದರೆ ತಿಳುವಳಿಕೆ. ಆ ತಿಳುವಳಿಕೆಯನ್ನು 4 ಭಾಗಗಳನ್ನಾಗಿ ಮಾಡಿದ ವ್ಯಾಸ ಋಷಿಗಳು ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವಣ ವೇದ ಎಂಬುದಾಗಿ ಹೆಸರಿಸಿ ಅವುಗಳನ್ನು ನಮಗೆ ಕೊಟ್ಟಿರುತ್ತಾರೆ. ಅಂತಹ ವೇದಗಳಲ್ಲಿ ಸಾಮವೇದೋಸ್ಮಿ ಎಂಬುದಾಗಿ ಪರಮಾತ್ಮನು ಸಾಮವೇದವೇ ನಾನು ಆಗಿದ್ದೇನೆ. ಅರ್ಜುನ, ವೇದಗಳೆಲ್ಲವೂ ಪುರುಷ ಪ್ರಕೃತಿಯನ್ನು ವರ್ಣಿಸುವುದರಲ್ಲಿಯೇ ತಲ್ಲೀನವಾಗಿರುತ್ತದೆ. ಅಂತಹ ಪುರುಷನನ್ನು ವರ್ಣಿಸುವಂತಹ ಈ ವೇದಗಳಲ್ಲಿ ಸಾಮವೇದವು ನಾನಾಗಿರುತ್ತೇನೆ ಎಂಬುದಾಗಿ ಪರಮಾತ್ಮನು ವೇದಗಳ ಶ್ರೇಷ್ಠತೆಯನ್ನು, ಅವುಗಳು ತಿಳಿಸುತ್ತಿರುವಂತಹ ವಿಶ್ವವನ್ನು, ವಿಶ್ವದ ವಿಷಯಗಳನ್ನು, ವಸ್ತುಗಳನ್ನು ಮತ್ತು ಪ್ರಾಕೃತಿಕ ರೂಪದಂತಹ ಜೀವಗಳನ್ನು, ಹಾಗೆಯೇ ಪುರುಷನನ್ನು, ಪರಮಪುರುಷನನ್ನು ವರ್ಣಿಸುವ ಮಾತುಗಳಾಗಿ ವೇದಗಳನ್ನು ತಿಳಿದುಕೊಳ್ಳಬೇಕೆಂಬುದಾಗಿ ಪ್ರಧಾನವಾಗಿ ನಮಗೆ ಉಪಾಯಗಳನ್ನು ಸೂಚಿಸುತ್ತಿದ್ದಾನೆ. ವೇದಾನಾಂ ಸಾಮವೇದೋಸ್ಮಿ ದೇವಾನಾಂ ಅಸ್ಮಿ ವಾಸವಃ. ತ್ರಿಮೂರ್ತಿಗಳ ಹೊರತಾಗಿ ಇರುವ ದೇವಲೋಕ ದೇವತೆಗಳಾದಿಗಳೆಲ್ಲರೂ ತಮ್ಮ ನಾಯಕನನ್ನಾಗಿ, ರಾಜನನ್ನಾಗಿ ಇಂದ್ರನನ್ನು ನೇಮಿಸಿಕೊಂಡಿದ್ದಾರೆ. ಇಂದ್ರ ಸಭೆಯಲ್ಲಿ ನವಗ್ರಹಗಳ ಜೊತೆಯಲ್ಲಿ ಎಲ್ಲ ಋಷಿ ಮುನಿಗಳು, ಸಕಲ ದೇವತಾದಿಗಳು, ಯಕ್ಷ, ಕಿನ್ನರ, ಕಿಂಪುರುಷ, ಗಂಧರ್ವ ಮುಂತಾಗಿ ಅಷ್ಟೂ ದೇವತೆಗಳ ಸಮುದಾಯಗಳು ಅವರ ಪ್ರಧಾನ ನಾಯಕನನ್ನು ಸಭೆಯಲ್ಲಿ ಪ್ರತಿನಿಧಿಸುವ ಮೂಲಕ ಅಷ್ಟೂ ದೇವತೆಗಳಿಗೆ ಒಡೆಯನಾಗಿಯೂ ರಾಜನಾಗಿಯೂ ಇರುವ ಇಂದ್ರನೂ ನಾನೇ ಆಗಿದ್ದೇನೆ ಎಂಬುದಾಗಿ ಪರಮಾತ್ಮನು ದೇವಾನಾಂ ಅಸ್ಮಿ ವಾಸವಃ. ನಾನು ವೇದಗಳಲ್ಲಿ ಸಾಮವೇದನಾಗಿದ್ದೇನೆ, ದೇವತೆಗಳಲ್ಲಿ ಇಂದ್ರನಾಗಿದ್ದೇನೆ, ರಶ್ಮಿಗಳುಳ್ಳ ಸೂರ್ಯನೂ ಆಗಿದ್ದೇನೆ, ಮರುದ್ಗಣಗಳಿಗೆ ಮರೀಚಿ ಎಂಬುದಾಗಿಯೂ ನಾನೇ ಪ್ರಧಾನ ರೂಪದಲ್ಲಿದ್ದೇನೆ, ನಕ್ಷತ್ರಗಳೆಲ್ಲದರ ಮಧ್ಯೆ ಚಂದ್ರನಂತೆ ಶೋಭಿಸುತ್ತಿದ್ದೇನೆ ಎಂಬುದಾಗಿ ಪರಮಾತ್ಮನು ತನ್ನ ವಿಭೂತಿಗಳನ್ನು, ಪ್ರತಿ ವಿಷಯ, ವಸ್ತು, ವ್ಯಕ್ತಿಗಳನ್ನು, ಶಕ್ತಿಗಳನ್ನು ಉದ್ದೇಶಿಸಿ ಹೇಳುತ್ತಾ ತನ್ನ ಪ್ರಾಧಾನ್ಯತೆಯನ್ನು ಎತ್ತಿ ಹಿಡಿಯುತ್ತಿದ್ದಾನೆ ಎಂಬಲ್ಲಿಗೆ ವಿರಮಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.